ನನ್ನ ಚಿಂತೆ ಮಾಡಿದೆ ಅಂದ್ರೆ ಅದು ನಿನ್ನ ಕಾಯ್ತೈತಿ. ನಾನು ನೀ ಕಾಕೊಂತ ಬೆನ್ನು ಹತ್ತಿದೆ ಅಂದ್ರೆ ನಾನು ನಿನ್ನ ಕಾಯ್ತೀನಿ. ಮತ್ತು ನೀ ಟೆಜುರಿ ಕಾಕೊಂತ ಹೋಗಿ ಅಂತಂದ್ರೆ ಆ ಟೆಜುರಿ ನಿನ್ನ ಕಾಯಕ್ಕೆ ಬರೋದಿಲ್ಲ. ಹಾಂ, ಟೆಜುರಿ ಬರ್ತೈತೆ. ಮತ್ತು ಹೊಲ ಕಾಯಕ್ಕೆ ಬರೋದಿಲ್ಲ. ಬಂಧು ಬಳಗ ಕಾಯ್ತೇವೆ ಅಂದ್ರೆ ಅವರು ಬರೋದಿಲ್ಲ. ಯಾಕೆ ಬಿಡಬೇಡ. ಆದ್ರೆ ನನ್ನವ್ರಂತ ನನ್ನ ಬೇಡ, ನಮ್ಮವ್ರು ಅನ್ಕೊಂತ ಹೋಗು. ಬಿಡುದು ಬೇಡ. ಯಾಕೆ ಬಂದೇವೆ ಎಲ್ಲರೂ ಭೂಮಿಗೆ. ಯಾಕಂದ್ರೆ ಪರಮಾತ್ಮ ಒಂದು ಮಾತು ಹೇಳ್ತಾನ, ರೋಗ ಬಂದೈತೆ ಅಂತ ಹೆದರಬೇಡ, ಸಾವು ಬರ್ತೈತೆ ಅಂತ ಓಡಬೇಡ, ದೇವ್ರನ್ನ ಮರಿಬೇಡ, ನನ್ನ ಮರಿಬೇಡ. ನಿನಗೆ ಯಾವುದು ಬೆನ್ನತ್ತಿಸ್ಬಿಡುದಿಲ್ಲ. ನನ್ನ ಸಲುವಾಗಿ ಇದ್ದಂದ್ರೆ ಅನನ್ಯವಾಗಿ ನನ್ನ ಚಿಂತನೆ ಮಾಡಿ ಭಾವಿಕ ಭಕ್ತನಾಗ. ಭಕ್ತಿಯೊಳಗೆ ಎಂತ ಇರ್ಬೇಕಂತಂದ್ರೆ ಭಕ್ತಿ ಭಾಳ ಅದಾವ. ಆದ್ರೆ ಸಾತ್ವಿಕ ಭಕ್ತಿಯಿಂದ ಸದಾ ಅವನ ನಾಮಸ್ಮರಣೆ ಮಾಡಿದ್ರೆ ಮಾತ್ರ. ಅದಕ್ಕೆ ಹೇಳ್ತಾನ, ಜೀವ, ದೇವ, ಜಗತ್ತು ಇವು ಮೂರೇ. ಜೀವ, ದೇವ, ಜಗತ್ತು. ಪರಮಾತ್ಮ ಮೊದಲ ದೇವ ಜಗತ್ತು ತಯಾರು ಮಾಡಿದ. ಜಗತ್ತಿನೊಳಗೆ ಒಂದು ಜೀವ ತಯಾರು ಮಾಡಿದ. ಆ ಜೀವದಿಂದಲೇ ಒಂದು ಆಟ ತಯಾರು ಮಾಡಿದ. ಆ ಜಗತ್ತಿಗೆ ನಮಗೆ ಜಾತ್ರೆಗೆ ಬಂದೇವು. ಈಗ ಎಲ್ಲರೂ ಹೆಂಗೆ ಬೇಗೂರಿಗೆ ಜಾತ್ರೆ ಬಂದೆವು, ಹಿಂಗೆ ಜಾತ್ರೆಗೆ ಬಂದೇವಿ. ಇವತ್ತೊಂದಿನ ಇಟ್ಕೋತಾರ, ನಾಳೆ ದಿನ ಊರಾಗ ಅಡ್ಡಾಡ್ಸ್ಕೊಂತಾರ. ನಿಮ್ಮದು ಹತ್ತಿರ ಗಾಡಿ ಕಡೆಗೆ ಏನು ನಿಮ್ಮ ಬಸ್ ಚಾರ್ಜ್ ತೊಗೊಂಡು ಗಾಡಿ ಹತ್ತಿರ ಅಂತಾರ. ಹಾಂ, ಹಂಗೆ ಪರಮಾತ್ಮನಿಗೆ ನಾವು ಜಗತ್ತಿಗೆ ಜಾತ್ರೆಗೆ ಬಂದೇವಿ. 3 ದಿನ ಇಲ್ಲಿ ಇರ್ತೇವಿ. 3ನೇ ದಿವಸಕ್ಕೆ ನಮ್ಮದು ಬಸ್ 8 ಟಯರ್, 4 ಮಂದಿ ಡ್ರೈವರ್, ಮ್ಯಾಲ ಒಬ್ಬನ ಕುಂತಿರ್ತಾನೆ ನೋಡ್ರಿ ಆರಾಮ್ ಶಿಸ್ತು. 4 ಮಂದಿ ಡ್ರೈವರ್ಗಳು ಗಾಡಿ ಹೊಡಿತಾರೆ. ಇವ್ ನೋಡ್ತಾರೆ 4 ಮಂದಿನೂ ಹೆಂಗ್ ಮಾಡ್ತೀರಿ ಹೊರಗಡೆ ಮಕ್ಕಳ. ಯಾಕಂದ್ರೆ ನಿಮ್ಗೆ ಏನಾದ್ರು ಹೇಳ್ಬೇಕಂದ್ರೆ ನನ್ನ ಬಾಯಿ ಕಟ್ಟ್ಯಾರ. ಏನು ಮಾತಾಡಕ್ ಟೈಮ್ ಇಲ್ಲ. ನೀವು ಎಲ್ಲಿ ಹೋಯ್ತೀರಿ ಒಯ್ರಿ. ಅವ್ರ ಕಡೆಗೆ ಎಲ್ಲಿ ಹೋಯ್ತಾರ ಅವನ್ನ ಭಾಳ ಮಾತಾಡಿ ಬಾ ಮಗಲ ಕುಂತಿಯಲ್ಲ, 2 ಸೆಡ್ದು ಕುಂತಿಯಲ್ಲ, ಕುಂದ್ರುವಂತ ಬಾ ಅಲ್ಲಿ. ಅವಾಗ ಗೊತ್ತಾಗದಿಂದ ಅವ್ನು ಕುಂತ, ಅಥವಾ ತೆಗ್ಗ ಕನ್ಯಾಗ ಕುಂತಾಗ ಗೊತ್ತಾಗತ್ತೆ. ಇಲ್ಲಿ ತಾಳಿ ಮೇಲೆ ಕುಂತಾಗ ಗೊತ್ತಾಗಲ್ಲ. 4 ಮಂದಿ ಡ್ರೈವರ್ ಇಲ್ಲಿಗೆ ಹೊಡ್ಕೊಂಡ್ ಬಂದ್ರು ನೋಡಿ. ಅದಕ್ಕೆ ಇದು ನಮಗೆ ಇಷ್ಟು ಸಂಪತ್ತು ಐತಲ್ಲ, ಇಷ್ಟು ಸುಖ ಐತಿ. ಎಲ್ಲದರಲ್ಲಿ ನೀನು ಜೀವ ಜಗತ್ತಿನೊಳಗೆ ಬದುಕು. ದೇವ ಜಗತ್ತು ತಯಾರು ಮಾಡಿದ, ಜಗತ್ತಿನೊಳಗೆ ಜೀವ ಇಟ್ಟ. ಆ ಜೀವದೊಳಗೆ ನಾವೆಲ್ಲರೂ ಬದುಕೋಣ. ಬದುಕಿ ಒಂದು ದಿನ, ಯಾಕಂದ್ರೆ ನಮ್ಮ 3 ಬಸ್ ಬಂದು ಅಂದ್ರೆ ನಮಗೆ ಎಷ್ಟು ಟಿಕೆಟು ತೆಗಿಸಿರ್ತೇವಲ್ಲ, 100 ರೂಪಾಯಿ ಟಿಕೆಟ್ ತೆಗಿಸ್ತಾವ, ದೂರ ಹೋಗ್ತಾನ. 20 ರೂಪಾಯಿ ಇಲ್ಲೇ ಇಳಿತಾನ. ಹಂಗೆ ನಮ್ಮ ಟಿಕೆಟ್ ಅದಾವ. ಯಾವಾಗ ಹುಟ್ಟಿ ಬಂದೀವಿ ಅವತ್ತ ನಮ್ಮ ಟಿಕೆಟ್ ನಮ್ಮ ಕಿಶೆದಾಗ ಅದಾವ. ಆ ಕಂಡಕ್ಟರ್ ಹೇಳೋದಿಲ್ಲ, ಯಾಕೆ ನೀ ಎಲ್ಲಿ ಇಳಿಯವ, 1 ದೇಶ ಬಿಡ್ತಾನ, 2 ದೇಶ 3ನೇ ದೇಶ ಕೇಳಿಬಿಡ್ತಾನೆ, ಯಾಕೆ ನೀ ಟಿಕೆಟ್ ತಾಯಿಲಿ ಅಂತ. ನಾವು ಅಲ್ಲೇ ಇಳಿಬೇಕಾಗಿ ಇಲ್ಲೇ ಬಂದು ನಡಿ ಅಂತ ದಂಡ ಹಾಕ್ತಾನ. ಹಂಗೆ ನಾವು ಇಲ್ಲಿ ಬಂದೇವಿ. ಏನೋ ಎಲ್ಲಿ ಒಬ್ಬರು ಹೇಳಬಾರ್ದು ಅಂತೇಳಿ ನಾವು ಒಂದು 10 ಮಿನಿಟ್ ಟೈಮ್ ತಗೊಂಡು ನಮ್ಮ ಗುರುನಾಥಪ್ಪ ರಾತ್ರಿ ಕೀರ್ತನ ಮಾಡ್ತಾರೆ.